ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಅನುರಾಧ ನಕ್ಷತ್ರ. ಈ ದಿವಸ ತುಂಬ ಶುಭ ಕಾಲವನ್ನು ಸೂಚಿಸ್ತಾ ಇದೆ. ಈ ದಿವಸ ತೃತೀಯ ತಿಥಿ, ಸೋಮವಾರ, ಅನುರಾಧ ನಕ್ಷತ್ರ ಎಲ್ಲವೂ ತುಂಬ ಶ್ರೇಷ್ಠವಾಗಿದೆ. ಶ್ರೇಷ್ಠ ಕಾಲದಲ್ಲಿ ಸತ್ಕಾರ್ಯಗಳನ್ನು ಮಾಡಬೇಕು. ಸತ್ಕಾರ್ಯಗಳು ಯಾವುದು? ನಾವು ಮದುವೆಯೋ, ಉಪನಯನವೋ, ಮತ್ತೊಂದೋ, ಮಗದೊಂದೋ ಹೀಗೆ ಸಮಾರಂಭಗಳನ್ನು ಅಂದುಕೊಂಡು ಬಿಡ್ತೇವೆ. ವಸ್ತುತಃ ಸತ್ಕಾರ್ಯಗಳು ಅಂದರೆ ಲೋಕೋಪಯೋಗ ಕಾರ್ಯಗಳು. ಅದಕ್ಕೂ ಒಳ್ಳೆಯ ಮುಹೂರ್ತ ಬೇಕು. ಕಾಲ ಶುಭಕ್ರಿಯಾ ಯೋಗ್ಯೋ ಮುಹೂರ್ತ ಇತಿ ಕಥ್ಯತೆ ಅಂತ. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡ ಕಾಲವನ್ನು ಮುಹೂರ್ತ ಅಂತ ಕರೀತಾರೆ. ಲೋಕಕ್ಕೆ ಸಂರಕ್ಷಣಾತ್ಮಕವಾದ ಕೆಲಸಗಳು, ವಿದ್ಯಾದಾನ ಮಾಡ್ತಕ್ಕಂಥದ್ದು, ಇನ್ನೇನೋ ನಮ್ಮ ರಸ್ತೆಗಳಲ್ಲೇ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯ ಅಕ್ಕಪಕ್ಕ ಇನ್ನೇನೋ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಇಷ್ಟಲ್ಲದೆ ಇನ್ನೂ ಏನೇನೋ ವಿಧ ವಿಧದಲ್ಲಿ ಸಹಾಯ ಮಾಡ್ತಕ್ಕಂಥ ಉಪಕರಣಗಳು ಬೇಕಾದಷ್ಟಿದೆ. ಒಬ್ಬ ವಿದ್ಯಾರ್ಥಿಗೆ ವಿದ್ಯಾದಾನ ಮಾಡ್ತಕ್ಕಂಥದ್ದಾಗಬಹುದು, ಅಥವಾ ಪಾಠ ಹೇಳ್ಕೊಡ್ತಕ್ಕಂಥದ್ದಾಗಬಹುದು, ಅಥವಾ ಅಂಥವ್ರನ್ನ ಒಟ್ಟುಗೂಡಿಸ್ತಕ್ಕಂಥದ್ದಾಗಬಹುದು. ಹೀಗೆ ನಮ್ಮ ಮಿತಿಯಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಎಷ್ಟೋ ಪಾಪ ಒಂದು ಸಹಾಯ ನಿರೀಕ್ಷೆ ಮಾಡ್ತಕ್ಕಂಥವ್ರು ಯಾರೋ ಇರ್ತಾರೆ, ಅಂಥವ್ರಿಗೆ ಸಹಾಯ, ಇದೆಲ್ಲವೂ ಸತ್ಕಾರ್ಯಗಳೇ ಆಗುತ್ತೆ. ಅಂಥದ್ದನ್ನೆಲ್ಲ ಮಾಡೋದ್ರಿಂದ ಈ ಶುಭ ಕಾಲದಲ್ಲಿ ಉತ್ತಮ ಫಲವನ್ನು, ಏನು ಅಕ್ಷಯ ತೃತೀಯನೇ ಬೇಕಾ, ಇನ್ನೊಂದು ವರ್ಷದವರೆಗೆ ಕಾಯಬೇಕಾ ದಾನ ಮಾಡಲಿಕ್ಕೆ ಅಥವಾ ಇನ್ನೇನೋ ಸತ್ಕಾರ್ಯ ಮಾಡಲಿಕ್ಕೆ? ಇಲ್ಲ. ನೀವು ಮಾಡಿದ ಕಾರ್ಯ, ಆ ಕಾರ್ಯದಿಂದಲೇ ಅದು ನಿಮ್ಮ ಮಹಾ ಅಕ್ಷಯ ಫಲವನ್ನು ತಂದು ಕೊಡುತ್ತೆ. ನೀವು ಮಾಡಿದ ಒಂದು ಪೂಜೆಯೋ ಪುನಸ್ಕಾರವೋ, ದೇವಸ್ಥಾನಕ್ಕೆ ಹೋಗಿರ್ತೀರ, ಅಲ್ಲೇ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತಲ್ಲ, ಅದು ಗೋಡೆ ತುಂಬ ಹಾಳು ಮಾಡಿರ್ತಾರೆ, ಅಟ್ಲೀಸ್ಟ್ ಗೋಡೆ ಒರೆಸ್ತಕ್ಕಂಥದ್ದು, ಕಸ ಅಲ್ಲೇ ಬಿದ್ದುಬಿಟ್ಟಿರುತ್ತೆ, ಆ ಕಸ ತೆಗಿತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಕಾರ್ಯಗಳೇ. ಸೇವೆ ಅಂದರೆ ಏನು ಕೆ ಜಿಗಟ್ಟಲೆ ಮಣಗಟ್ಟಲೆ ಪುಷ್ಪ ತಗೊಂಡು ಹೋಗಿ ತೋಮಾಲೆ ಹಾರ ಹಾಕಿದ್ರೆ ಮಾತ್ರವೇ ಪೂಜೆ ಅಂತ ಏನೂ ಇಲ್ಲ. ಸಣ್ಣ ಕಾರ್ಯಗಳಲ್ಲೂ ಮಹತ್ತರವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅಂಥ ಕಾರ್ಯಗಳನ್ನು ಮಾಡಿ. ಮುಖ್ಯವಾಗಿ ದಿವಸ ಸೋಮವಾರದಲ್ಲಿ ತೃತೀಯ ಸೇರಿದೆ. ತೃತೀಯ ಅಮ್ಮನವರ ವಾರ, ಹೀಗಾಗಿ ಸೋಮವಾರ ಶಿವನ ವಾರ. ಶಿವಶಕ್ತಿಯರನ್ನು ಆರಾಧನೆ ಮಾಡಬೇಕು. ಭಗವತ್ಪಾದರು ಬರೆದಿರ್ತಕ್ಕಂತಹ ಸೌಂದರ್ಯ ಲಹರಿಯಲ್ಲಿ ಒಂದು ಮಾತು ಬರುತ್ತೆ, ಒಂದು ಮೊದಲ ಸ್ತುತಿ ಬರುತ್ತೆ. ಅದು ಪ್ರಾರಂಭವಾಗದೆ ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ. ಸ್ಪಂದನೆಯೇ ಆಗೋದಿಲ್ಲ ಯಾವುದು ಕೂಡ ಶಕ್ತಿ ಇಲ್ಲದೆ ಇದ್ದರೆ ಅಂತ. ಶಿವಶಕ್ತಿಯವರು ಹೇಗಿದ್ದಾರೆ ಅಂತಂದರೆ ಏಕವಾಗಿದ್ದಾರೆ. ಶಿವನಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ ಅಂತ. ಶರೀರದೊಳಗೆ ಆ ಆತ್ಮಶಕ್ತಿ ಇದ್ದ ಹಾಗೆ. ಆತ್ಮ ಇಲ್ಲ ಅಂದರೆ ದೇಹ ಇರುತ್ತೆ, ಅದನ್ನು ದೇಹ ಗುರುತಿಸ್ತಾರೆ ಯಾರಾದರೂ, ಡೆಡ್ ಬಾಡಿ ಅಂತಾರೆ. ಅದು ಆತ್ಮ ಇದ್ದರೆ, ಉಸಿರಾಡ್ತಾ ಇದ್ದರೆ, ಕಣ್ಣು ನೋಡ್ತಾ ಇದೆ, ಯಾವುದರಿಂದ? ಆತ್ಮಶಕ್ತಿಯಿಂದ. ಹಾಗೆ ಶರೀರ ಶಿವವಾದರೆ ಆತ್ಮಶಕ್ತಿ, ಶಕ್ತಿ ಅಂತಲೇ ಆಕೆಗೆ ಹೆಸರು, ಅದು ಪಾರ್ವತಿ. ಹೀಗೆ ಸೋಮವಾರ ಹಾಗೂ ಈ ತೃತೀಯ ತಿಥಿ ಸೇರಿಕೊಂಡಿದೆ. ಹೇಗೆ ಅಂದರೆ ಸೋಮವಾರಕ್ಕೊಂದು ಚೈತನ್ಯ ಬಂದಿದೆ ತೃತೀಯ ಶಕ್ತಿಯಿಂದಾಗಿ, ತೃತೀಯ ತಿಥಿಯಿಂದಾಗಿ. ಆ ರೀತಿಯಲ್ಲಿ ಈ ದಿವಸ ಶಿವಪಾರ್ವತಿಯರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು. ಶಿವಪಾರ್ವತಿಯರು ಆದಿ ದಂಪತಿಗಳು ಅಂತ. ಅವರನ್ನು ಸ್ಮರಣೆ ಮಾಡಿದ್ರೆ, ಅವರ ಆರಾಧನೆ ಮಾಡಿದ್ರೆ, ಅವರನ್ನು ಸ್ಮರಿಸಿಕೊಂಡ್ರೆ ನೋಡಿ, ದಾಂಪತ್ಯದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ಮನಸ್ತಾಪಗಳಿರೋದಿಲ್ಲ. ಏನೋ ಒಂದು ಸಣ್ಣ ಸ್ಪಾರ್ಕ್ ಆಗಿರುತ್ತೆ, ಅದು ಜ್ವಾಲೆ ರೀತಿಯಲ್ಲಿ ಜ್ವಾಲೆ ಆಗಿಬಿಡುತ್ತೆ. ಸಣ್ಣ ವಿಚಾರ, ಸಣ್ಣ ಪುಟ್ಟ ವಿಚಾರ, ಒಂದು ತಿಂಡಿ, ಒಂದು ಕಾಫಿ, ಒಂದು ಟೀ, ಇವುಗಳ ವಿಚಾರಕ್ಕೆ ಬರುತ್ತೆ ಮನೆಯಲ್ಲಿ ಸಮಸ್ಯೆ. ನೀನು ಮಾಡಲಿಲ್ಲ, ನೀನು ಮಟ್ಟಲಿಲ್ಲ, ನಾನಷ್ಟು ಬೆಳಗ್ಗೆಯಿಂದ ಕಷ್ಟಪಡ್ತಾ ಇದ್ದೀನಿ, ನೀನು ಒಂದು ಕಿಂಚಿತ್ ಸಹಾಯ ಮಾಡಲಿಲ್ಲ ನನಗೆ ಅಂತ. ಎಲ್ಲ ನಾನೇ ಮಾಡಬೇಕೆಲ್ಲ ನನ್ನ ತಲೆಗೆ ಬರುತ್ತೆ. ಒಂದು ಬಟ್ಟೆ ಒಣಗಾಕೋದ್ರಿಂದ ಪ್ರಾರಂಭವಾಗುತ್ತಲ್ವ. ಹೀಗಾಗಿ ಈ ಸಣ್ಣದು ದೊಡ್ಡದಾಗಬಾರ್ದು ಅಂದರೆ ಸಣ್ಣದೇ ನಮಗೆ. ಅಲ್ಲಿಂದಲೇ ಬೀಜ ಪುಟ್ಟದಾಗಿರುತ್ತೆ, ಅದು ಬೆಳಿಲಿಕ್ಕೆ ಕಾಲ ತಗೊಂಡು ಅದು ಮಹಾವೃಕ್ಷವಾಗುತ್ತೆ. ಹೀಗಾಗಿ ಬೀಜದಲ್ಲೇ ಅದನ್ನು ಅಳಿಸಿ ಹಾಕಬೇಕು. ಅದರಲ್ಲಿ ಇದು ಕಿಡಿ, ದ್ವೇಷವೋ ಅಥವಾ ಇನ್ನೇನು ಅಸಮಾಧಾನದ ಕಿಡಿ ಸಣ್ಣದಾಗಿದ್ದರೆ ಆಗಲೇ ಆರಿಸಿಬಿಡಬೇಕು. ಆಗ ಹೆಮ್ಮರವಾಗಲ್ಲ, ಅದು ಕೋರ್ಟಿಗೆ ಕಟಕಟಿಗೆ ಬಂದು ನಿಂತ್ಕೊಳ್ಳಲ್ಲ. ಹೀಗಾಗಿ ಶಿವಶಕ್ತಿಯರ ಆರಾಧನೆ ಮಾಡಿದ್ರೆ ಆ ಸಣ್ಣದೇ ತೊಂದರೆ ಮಾಡೋದು, ಆ ಸಣ್ಣದನ್ನು ಅಳಿಸಿ ಹಾಕಬೇಕು, ಅದಕ್ಕೆ ಅನುಗ್ರಹ ಬೇಕು. ಹೀಗಾಗಿ ಈ ದಿವಸ ತಪ್ಪದೆ ಶಿವಪಾರ್ವತಿಯರನ್ನು ಸ್ಮರಣೆ ಮಾಡಿ. ಶಿವನಿಗೆ ತುಂಬ ಇಷ್ಟವಾದದ್ದು ಬಿಲ್ವ ಪತ್ರೆ, ಪಾರ್ವತಿ ಅಮ್ಮನವರಿಗೆ ಇಷ್ಟವಾದದ್ದು ಸಂಪಿಗೆ ಹೂವು.
ಇವೆರಡನ್ನು ಅರ್ಚನೆ ಮಾಡಿದ್ರೆ ಅಷ್ಟೋತ್ತರ ಸೇವೆಯಲ್ಲಿ ನೋಡಿ ನೀವು ಅನುಭವಿಸ್ತೀರ ಆ ಫಲವನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.